ಇಲ್ಲೊಬ್ಬ ಕಾಮಪಿಶಾಚಿ ಇದ್ದಾನೆ. ಇವನ ಕೃತ್ಯಗಳನ್ನು ಕೇಳಿದರೆ ಎಂಥವರಿಗೂ ರಕ್ತ ಕೊದಿಯುತ್ತೆ. ಇದೀಗ ಇವನ ಕಾಮದಾಟದ ಬಣ್ಣ ಬಟಾ ಬಯಲಾಗಿದೆ. ಎಸ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಖಾಸಗಿ ಶಾಲೆಯೊಂದರ ಮುಖ್ಯಸ್ಥ ವಿದ್ಯಾರ್ಥಿಯೊಬ್ಬಳನ್ನು ಅತ್ಯಾಚಾರ ಎಸಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಕಾಮುಕನ ಹೆಸರು ಧನಂಜಯ್ ಅಂತ. ಈತ ಕೆಲವು ವರ್ಷಗಳಿಂದ ದೇವನಹಳ್ಳಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಂದು ಹೆಸರಾಗಿದ್ದ ಖಾಸಗಿ ಶಾಲೆಯ ಮುಖ್ಯಸ್ಥ. ಉತ್ತಮ ವಿದ್ಯಾಭ್ಯಾಸ ಮಾಡಲು ಅಂತ ದೂರದಿಂದ ಬಂದಿದ್ದ ವಿದ್ಯಾರ್ಥಿನಿಗೆ ವಿದ್ಯಾಭ್ಯಾಸ ನೀಡೋ ನೆಪದಲ್ಲಿ ಕಾಮಕೃತ್ಯ ಎಸಗಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಇವನು ಮಾಡಿರೋ ನೀಚ ಕೃತ್ಯ ಪೋಷಕರಲ್ಲಿ ಆತಂಕ ಮೂಡಿಸಿದೆ. ಹೌದು, ಖಾಸಗಿ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ನಡೆಸ್ತಾ ಇದ್ದ ಮುಗ್ಧ ವಿದ್ಯಾರ್ಥಿನಿಯ ಮೇಲೆ ಸತತವಾಗಿ ಲೈಂಗಿಕ ಕೃತ್ಯ ಎಸಗಿದ್ದಾನೆ. ಇನ್ನು ಈ ಕಾಮುಕನ ಕಣ್ಣು ಅಕ್ಕ ತಂಗಿಯರ ಇಬ್ಬರ ಮೇಲೂ ಕೂಡ ಬಿದ್ದಿದ್ದು, ಮೊದಲು ಸಂತ್ರಸ್ತೆಯ ಮೇಲೆ ಲೈಂಗಿಕ ಕೃತ್ಯ ಎಸಗಿ ಸಂತ್ರಸ್ತೆಯ ತಂಗಿಯ ಮೇಲೂ ಈತನ ಕಾಮದ ವಕ್ರ ದೃಷ್ಟಿ ಬಿದ್ದಿತ್ತು. ಆದರೆ ಕಾಮುಕನ ಕಣ್ಣಿಂದ ತಂಗಿ ಅದೃಷ್ಟವಶಾತ್ ಬಾತ್ರೂಮ್ನಲ್ಲಿ ಅಡಗಿಕೊಂಡು ಎಸ್ಕೇಪ್ ಆಗಿದ್ದಾಳೆ. ಇನ್ನು ಈ ಕುರಿತಂತೆ ಸಂತ್ರಸ್ತರಿಗೆ ಪೋಷಕರಿಗೆ ಹೇಳಬಾರ್ದು ಅಂತ ಒತ್ತಡ ಹಾಕಿದ್ನಂತೆ. ಈಗ ಪರ್ಮಿಷನ್ ಯಾವಾಗ ಕೊಟ್ಟಿದ್ದು, ಯಾರು ಕೊಟ್ಟಿದ್ದು? ಬಾಲಕರು ಮಾತ್ರ ಕೊಡಿ, ಬಾಲಕ ಬಗ್ಗೆ ಇಬ್ಬರಿಗೂ ಕೊಟ್ಟಿದ್ದು? ಇಲ್ಲ, ಕೋ ಎಜುಕೇಶನ್ ವಸತಿಗೆ ವಸತಿಗೆ ಅದು ನಮ್ಮ ವ್ಯಾಪ್ತಿ ಬರೋದಿಲ್ಲ. ವಸತಿಗೆ ಪರ್ಮಿಷನ್ ತಗೊಳ್ಳೋದು ಸೋಷಿಯಲ್ ವೆಲ್ಫೇರ್ ಇಂದ. ನಾವು ವಸತಿಗೆ ಅಂತ ಕೊಟ್ಟಿಲ್ಲ. ತಗೊಂಡಿದಾರ ಅಂತ ಇಲ್ಲಿ ಇರೋ ಪ್ರಕಾರ ಯಾರು ಮಾಹಿತಿ ಕೊಡ್ತಾ ಇಲ್ಲ. ವಿಸಿಟ್ ಮಾಡಿ ಸಿಆರ್ಪಿಗಳು ನಿಮ್ಗೆ ವರದಿ ಆದ್ರೂ ಕೊಡಬೇಕಾಗಿತ್ತು, ಇಲ್ಲ ನಿಮ್ಗೆ ಒಂದ್ ಹೇಳ್ಬೇಕಾಗಿತ್ತು, ಇಲ್ಲ, ಈಗ ಆಯುಕ್ತರು ಇವ್ರು ಹೇಳಿದಾಗೆ, ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮಾಹಿತಿ ಬಂದಿಲ್ಲ. ಈಗ ನಮಗೆ ರೆಸಿಡೆನ್ಷಿಯಲ್ ಕೂಡ ಇದೆ ಅನ್ನೋಂಥದ್ದು ಈಗ ಗೊತ್ತಾಯ್ತು. ಅದನ್ನ ಸೋಷಿಯಲ್ ವೆಲ್ಫೇರ್ ಅವರು, DC ಅವರು ಆಕ್ಷನ್ ತಗೊಳ್ತಾರೆ. ಶಾಲೆ ಬಗ್ಗೆ ನಾನು ಆಕ್ಷನ್ ತಗೊಳ್ತೇನೆ. ಸರ್, ಈಗ BO ಅವರು ಒಂದು ವಿಸಿಟ್ ಮಾಡ್ಬೇಕಾಗ್ತದೆ. ಅವರು ಕೂಡ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಅಂತ ಕಾಣಿಸ್ತಾ ಇದೆ. ಇದರಲ್ಲಿ ಮಾಡಬೇಕಾಗಿತ್ತು. ಎಲ್ಲ ಶಾಲೆಗಳು ನಮಗೆ ಮುಖ್ಯನೇ. ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಎಲ್ಲ ಶಾಲೆನೂ ಮುಖ್ಯ. ಮತ್ತು ಅದರಲ್ಲಿರುವಂಥ ಮಕ್ಕಳೆಲ್ಲನೂ ನಮ್ಮ ವ್ಯಾಪ್ತಿಗೆ ಬರುವಂಥದ್ದು ಸುರಕ್ಷತೆಯನ್ನು ನಾವು ಮೇಂಟೈನ್ ಮಾಡಬೇಕಾದ್ರೆ ನಮ್ದೇನೆ. ಬಂದಿದ್ದೀನಿ, ನೋಡಿದ್ದಾರೆ ಅಂತ ಹೇಳಿದ್ರು. ಕೆಲವು ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದರು. ಸೂಚನೆ ಪಾಲನೆ ಮಾಡಿದರೆ ಅವ್ರದ್ದು ಕರ್ತವ್ಯ ಲೋಪನೂ ಆಗುತ್ತೆ. ಈಗ ಮಕ್ಕಳಿಗೆ ಸರ್ ಮುಂದೆ ಈಗ ಯಾವ ರೀತಿ ಎಕ್ಸಾಮ್ಸ್, ಈಗ ಯಾವ ರೀತಿ ಅವರಿಗೆ ಪೋಷಕರು ಮತ್ತು ಮಕ್ಕಳಿಗೆ ಧೈರ್ಯ ತಂದ್ರೆ ಯಾವ ರೀತಿ ಮುಂದೆ ಶಾಲೆ ಮುಂದುವರ್ಸುವಂತ? ಇಲ್ಲ, ಬೆಳಿಗ್ಗೆಯಿಂದನೂ ಮಕ್ಕಳ ಜೊತೆಲೂ ಮಾತಾಡಿದ್ದೀನಿ. ಪೋಷಕರು ಕೂಡ ಅವ್ರ ಜೊತೆಗೂ ಮಾತಾಡಿದ್ದೀನಿ. ಯಾವುದೇ ಆತಂಕ ಬೇಡ. ಮಕ್ಕಳ ಶಿಕ್ಷಣದ ಬಗ್ಗೆ ನಾವು ಜವಾಬ್ದಾರಿ ಕೊಟ್ಟಿದ್ವಿ. ಈ ಅಕಾಡೆಮಿಕ್ ಇಯರಲ್ಲಿ ನಾವು ಪೂರ್ತಿ ಅವ್ರಿಗೆ ರಿಸಲ್ಟ್ ಡಿಕ್ಲೇರ್ ಮಾಡೋವರೆಗೂ ನಮ್ಮದು ಜವಾಬ್ದಾರಿ ಇದೆ. ಆಮೇಲೆ ನಾನು ಮಾನ್ಯತೆ ನವೀಕರಣ ರದ್ದುಪಡಿಸೋದು ಇದೆಲ್ಲನೂ ಪ್ರಕ್ರಿಯೆ ಆಗುತ್ತೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನಂತರ ತಿಳಿಸ್ತೀವಿ ಅಂತ ಹೇಳಿದ್ವಿ. ಈಗಾಗಲೇ BO ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ಒಬ್ಬ ಹೈಸ್ಕೂಲ್ ಕೇಡ್ರನ್ನ, ಕ್ಲಾಸ್ 2 ಆಫೀಸರ್ನ ಒಂದಿಬ್ಬರನ್ನ ಇಲ್ಲಿ ಪರ್ಮನೆಂಟ್ ಆಗಿ ಇಲ್ಲಿ ಹಾಕಿ ದಿನ ನಡೆಯುವಂತಹ ತರಗತಿಗಳು ಮತ್ತು ಪರೀಕ್ಷೆಗಳು, ರಿಸಲ್ಟ್ ಡಿಕ್ಲರೇಷನ್ನು ಮತ್ತು ಶಾಲೆಯ ಎಲ್ಲ ಸಂಪೂರ್ಣ ಜವಾಬ್ದಾರಿನ ಅವರು ನಿರ್ವಹಿಸಲಿ ಅಂತ ಹೇಳಿದ್ದೀನಿ. ಈಗ ವ್ಯವಸ್ಥೆ ಮಾಡ್ತೀವಿ. ಇನ್ನು ಈ ಕಾಮುಕ ಸಂತ್ರಸ್ತೆಗೆ ಫ್ರೀ ಮಾರ್ಕ್ಸ್ ಕೊಡೋ ನೆಪದಲ್ಲಿ ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಲೈಂಗಿಕ ಕ್ರಿಯೆ ನಂತರ ಸಂತ್ರಸ್ತೆಗೆ ಗರ್ಭಧಾರಣೆ ಕಟ್ಟದಿರೋ ಹಾಗೆ ತಿನ್ನೋ ಊಟದಲ್ಲಿ ಔಷಧಿಗಳನ್ನು ನೀಡ್ತಾ ಇದ್ದ ಅನ್ನೋ ಆರೋಪಗಳು ಸಹ ಕೇಳಿಬರ್ತಾ ಇದೆ. ಆದರೆ ಇವನ ಆಟ ತುಂಬ ದಿನ ನಡೆಯಲಿಲ್ಲ. ಸಂತ್ರಸ್ತೆ ತಾನು ಬಿದ್ದಂತಹ ನರಕ ಯಾತನೆ ಸಹಿಸಲಾರದೆ ಪೋಷಕರಿಗೆ ಮಾಹಿತಿ ನೀಡಿದ್ದಾಳೆ. ಸಂತ್ರಸ್ತೆ ನೀಡಿದ ಮಾಹಿತಿ ಮೇರೆಗೆ ಪೋಷಕರು ದೇವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರು ಇದೀಗ ತನಿಖೆಯನ್ನು ಕೈಗೊಂಡಿದ್ದು ಆರೋಪಿ ಮೇಲೆ ಪೋಕ್ಸೋ ಕೇಸ್ ಹಾಕಿ ಬಂಧಿಸಿದ್ದಾರೆ. ಇನ್ನು ಈತನ ಹೆಂಡತಿ ಶೈಲಜಾ ಕೂಡ ಸಾಥ್ ನೀಡಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿದ್ದು ಆಕೆಯನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಮಕ್ಕಳು ಗರ್ಭ ಧರಿಸಬಾರ್ದು ಅಂತ ಪರಂಗಿ ಹಣ್ಣು ತಿನ್ನಿಸ್ತಾ ಇದ್ಲು ಅನ್ನೋ ಆರೋಪ ಕೂಡ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಭೇಟಿ ನೀಡಿ ಜಿಲ್ಲಾಡಳಿತಕ್ಕೆ ಸಲಹೆ ಸೂಚನೆ ನೀಡಿದ್ದಾರೆ. ನೀಚ ಕೃತ್ಯ ಎಸಗಿದ ಮನಸ್ಥಿತಿಯನ್ನು ಖಂಡಿಸಿದ್ದಾರೆ. ಇನ್ನು ಪರೀಕ್ಷಾ ಸಮಯದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಶಾಲೆಯ ಉಸ್ತುವಾರಿ ತೆಗೆದುಕೊಂಡು ಓರ್ವ ಅಧಿಕಾರಿಯನ್ನು ನೇಮಕ ಮಾಡಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಬಾರದು ಎಂದು ಸಲಹೆ ನೀಡಿದ್ದಾರೆ. ಈ ಕುರಿತು ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳನ್ನು ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ ಮಾಡಿಸಿ
ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ಳಲಾಗಿದೆ. ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 9ನೇ ತಾರೀಕಿನಂದು ಈ ಒಂದು ಶಾಲೆಯಲ್ಲಿ ಬಹಳ ಒಂದು ದುರ್ಘಟನೆ ನಡೀತು. ಅದು ಬಹಳ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಶಾಲೆ ಅಂದ್ರೆ ಮಕ್ಕಳಿಗೆ ಮನೆಯ ನಂತರ ಅತ್ಯಂತ ಸುರಕ್ಷಿತ ಸ್ಥಳ ಅಂದ್ರೆ ಅದು ಶಾಲೆ. ಮತ್ತೆ ಹೆಚ್ಚಿನ ಸಮಯ ಮಕ್ಕಳು ಕಾಲ ಕಳೀತಕ್ಕಂಥದ್ದು ಶಾಲೆ. ಹೀಗಾಗಿ ಇಂಥ ಒಂದು ಮುಗ್ಧ ಮಕ್ಕಳಿಗೆ ಇಂಥ ನೀಚ ವ್ಯಕ್ತಿಗಳು ಯಾವ ರೀತಿಯಾಗಿ ಇಂತಹ ದುಷ್ಕೃತ್ಯ ಮಾಡಿದ್ದಾರೆ ಅನ್ನೋದು ಬಹಳ ಬೇಸರದಾಗ್ತಾ ಇದೆ. ಹೀಗಾಗಿ ಇದು ಆಯೋಗ ಇದು ಸಹಿಸಲ್ಲ. ಮತ್ತೆ ನಮ್ಮ ಪೊಲೀಸ್ ACP ಅವರು ಬಹಳ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ, ಶ್ರೀಧರ್ ಸರ್. ಅವ್ರ ಬಗ್ಗೆ ನಾ ಎಲ್ಲ ಈಗ ಸ್ಟಡಿ ಮಾಡಿದೆ, ತಿಳ್ಕೊಂಡೆ. ಶ್ರೀಧರ್ ಸರ್ ಒಟ್ಟಾರೆಯಾಗಿ ಆಯೋಗ ಇದೆಲ್ಲ ಇವತ್ತಿನ ದಿವಸ ಭೇಟಿ ಕೊಟ್ಟಂತದ್ದು ಮತ್ತೆ ಇಲ್ಲಿನ ಎಲ್ಲ ಈಗ ಘಟನೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಂಡಾಗ ಇದು ಒಂದು ಶಾಲೆನೇ ಅನಿಸ್ತಾ ಇಲ್ಲ, ಇದು ಒಂದು ಮನೆ, ಇದು ನರಕದ ಮನೆ ಅಂತ ಹೇಳಿ ಭಾವನೆ ಬರ್ತಾ ಇದೆ. ಹೀಗಾಗಿ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಜಿಲ್ಲಾಡಳಿತ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಬೇಕು. ಒಬ್ಬ ಆಡಳಿತಾಧಿಕಾರಿಗಳಿಗೆ ನೇಮಕ ಮಾಡಬೇಕು. ಮಕ್ಕಳ ಬಗ್ಗೆ ಅಪಾರ ಕಳಕಳಿದ್ದಂಥವರಿಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು. ವಸತಿಗೆ ಸಂಬಂಧಪಟ್ಟಂತ ಇಲ್ಲಿ ಮಕ್ಕಳಿದ್ದಾರೆ, ಪಾಪ ಭಯದ ವಾತಾವರಣದಲ್ಲಿ ಮಕ್ಕಳಿದ್ದಾರೆ, ಅವ್ರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ನಮ್ಮ ಸಂಬಂಧಪಟ್ಟಂತ ಇಲಾಖೆಯವ್ರು ಮಾಡಬೇಕು. ವಸತಿ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ BCM ಇಲಾಖೆಯವರಿಗೆ ಜವಾಬ್ದಾರಿ ವಹಿಸಬೇಕು. ಶೈಕ್ಷಣಿಕ ಪರಿಕರಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವರು ಮೊನ್ನೆ DDP ಅವ್ರ ಜೊತೆಲಿದ್ದಾರೆ, ಅವರು ಕ್ರಮ ವಹಿಸ್ತಾರೆ. ಮತ್ತೆ ರಕ್ಷಣೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ACP ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಶಾಲೆಯಲ್ಲಿದ್ದಂತ ಮಕ್ಕಳು ಪ್ರಸಕ್ತ ಪರೀಕ್ಷೆಗಳು ನಡೆಯುವವರೆಗೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸುವ ಮೂಲಕ, ಕಾಳಜಿ ವಹಿಸುವ ಮೂಲಕ ಮಕ್ಕಳಿಗೆ ಸುಸೂತ್ರವಾಗಿ ಪರೀಕ್ಷೆ ನಡೆಯುವ ರೀತಿಯಲ್ಲಿ ಕ್ರಮ ವಹಿಸಬೇಕಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಒಟ್ನಲ್ಲಿ ಮಕ್ಕಳ ಭವಿಷ್ಯಕ್ಕೆ ದಾರಿಯಾಗಬೇಕಾಗಿದ್ದಂಥ ಶಾಲಾ ಮುಖ್ಯಸ್ಥರಿಂದಲೇ ಈ ಘೋರ ಕೃತ್ಯ ನಡೆದಿರೋದು ವಿಪರ್ಯಾಸ. ಇನ್ನಾದರೂ ಪೋಷಕರು ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸುವ ಮೊದಲು ಶಾಲಾ ಆಡಳಿತ ಹಾಗೂ ಶಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಬೇಕಾಗಿದೆ. ಈ ರೀತಿ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಕಠಿಣ ಕಾನೂನು ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ವಿನಯ್, MMTV ನ್ಯೂಸ್, ದೇವನಹಳ್ಳಿ.